ಐ ಹೆಲ್ಪ್ ಯು? ನಾನು ಇಲ್ಲಿಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ಇಲ್ಲ. ಯಾಕ್ರಿ ನಿಮ್ಮ ಆಫೀಸಲ್ಲಿ ಯಾರು ಒಳ್ಳೆ ಮನುಷ್ಯರು ಕೆಲಸ ಮಾಡಲ್ವಾ? ಸೆಕ್ಯೂರಿಟಿ ಅನ್ನೋದೇ ಪ್ರಶ್ನೆ ಕೇಳ್ತಾನೆ. ನಾವೇನು ಇಲ್ಲಿ ಅಡ್ರೆಸ್ ತಪ್ಪು ಬಂದಿಲ್ಲ. ಸಾರ್ಥಕ್ ಸರಿ ನನ್ನ ಇಲ್ಲಿ ಕರ್ಸಿರೋದು. ಸೆಕ್ಯೂರಿಟಿಗೆ ಕಾಲ್ ಮಾಡಿ ಮಾತಾಡಿದೆ. ಇಲ್ಲಿ ನಿಮಗೂ ಕಾಲ್ ಮಾಡಿ ಕೊಡ್ತೀನಿ. ಬಾಸ್ ಹುಡುಗಿನ ಆಫೀಸಲ್ಲಿ ನೋಡಿ ಏನಂತಾರೋ. ರಿಸೆಪ್ಷನಲ್ಲೂ ಸೇಮ್ ಪ್ರಾಬ್ಲಮ್ಮು. ಇವತ್ತು ಇಂಟರ್ವ್ಯೂ ಇರೋದು ನಿಜ ತಾನೇ? ತಗೊಳ್ರಿ. ಹಲೋ ಸರ್. ಸರಿ ಸರ್, ಕಳಿಸ್ತೀನಿ. ಗೊತ್ತಾಯ್ತಾ, ನಾವಿಲ್ಲಿಗೆ ಬಂದಿರೋದು. ಇಂಟರ್ವ್ಯೂಗೆ ಬಂದಿರೋ ಅಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ. ಫೈನಲ್ ಇಂಟರ್ವ್ಯೂ ನಾನೇ ತೊಗೊತೀನಿ. Finish your entire process and let me know. ಇದೇನ್ ಬಾಯ್ಸ್ ಹಾಸ್ಟೆಲ್ಲ? ಬರೀ ಗಂಡಸ್ರೇ ಇದ್ದಾರಲ್ಲ. ಏನ್ ಗುರು ಇದು? ಅಮಾವಾಸ್ಯೆ ದಿನ ಚಂದ್ರ ಬಂದಂಗಿದೆ. ನನ್ನ ಕಣ್ ಸರಿ ಇಲ್ಲ ಅಂತ ಗ್ಲಾಸ್ ಹಾಕಿದ್ದೀನಿ. ಇವತ್ತು ಈ ಗ್ಲಾಸ್ನು ನಂಬಕ್ಕಾಗ್ತಿಲ್ಲ. ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟು. ಬನ್ನಿ. ಯಾರು ಹುಡುಗಿರ್ನ ನೋಡೇ ಇಲ್ವಾ? ಹೌದು, ಯಾಕೆ ಆಫೀಸಲ್ಲಿ ಒಬ್ರು ಲೇಡೀಸ್ ಇಲ್ಲ? ಇವರೆಲ್ಲ ಯಾಕೆ ನನ್ನ ಏಲಿಯನ್ ಥರ ನೋಡ್ತಿದ್ದಾರೆ? ಈವಮ್ಮನ ಇವತ್ತು ಆಫೀಸು ಅಲ್ಲೋಲ ಕಲ್ಲೋಲ ಆಗಿ ಪ್ರಳಯ ಆಗೋದು ಗ್ಯಾರಂಟಿ. ಮೇಡಮ್, ಒಂದು ನಿಮಿಷ. ಇಂಟರ್ವ್ಯೂಗೆ ಬಂದಿರೋದು ನೀವೇ ಅಲ್ವಾ? ಹೌದು, ಅಮೂಲ್ಯ ಅಂತ. ಆ್ಯಕ್ಚುಲಿ ನಿಮ್ಮ ಇಂಟರ್ವ್ಯೂ ಕಾನ್ಫರೆನ್ಸ್ ಹಾಲಲ್ಲಿ ಅರೇಂಜ್ ಆಗಿದೆ. ಫಾಲೋ ಮೀ. ಮನೋಹರ್, ಹೊರಗಡೆ ಬನ್ನಿ. ಅಬ್ಬಾ, ಬೀಸೋದೊಳ್ಳೆಯಿಂದ ತಪ್ಪಿಸ್ಕೊಂಡಂಗಾಯ್ತು. ಈ ಹುಡುಗಿ ನಮ್ಮ ಆಫೀಸಿನ ಫ್ಯೂಚರ್ ಬೆಳಕು. ಬಾಸ್ಗೆ ಇವಳು ಇಂಟರ್ವ್ಯೂಗೆ ಬಂದಿರೋದು ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಸರ್, ಯಾರಿದು ಡೋರ್ ನಾಕ್ ಮಾಡಿದ್ದು? ಸರ್, ಅದು ಯಾರೋ ಇಂಟರ್ವ್ಯೂಗೆ ಬಂದಿದ್ರು. ರವಿ ಸರ್ ಅವ್ರನ್ನ ಕರ್ಕೊಂಡೋದ್ರು ಸರ್. ಇಂಟರ್ವ್ಯೂಗೆ ಬರೋರನ್ನ ನನ್ನ ಕ್ಯಾಬಿನಿಗೆ ಯಾಕೆ ಕಳಿಸ್ತೀರಾ? ನೀವೆಲ್ಲ ಏನು ಮಾಡ್ತೀರಾ? ಮೊದಲು ನೇಮ್ ಪ್ಲೇಟ್ನ ಸರಿಯಾಗಿ ಹಾಕಿ. ಸರಿ ಸರ್. ಪುಣ್ಯಾತ್ಮ, ಇಂಟರ್ವ್ಯೂಗೆ ಬಂದಿರೋದು ಹುಡುಗಿ, ಅದರಲ್ಲೂ ಈವಮ್ಮ ಅಂತ ಹೇಳಿಲ್ವಲ್ಲ. ಸದ್ಯಕ್ಕೆ ಲೇಡೀಸ್ ಬಗ್ಗೆ ನೋಟಿಸ್ ಆಗ್ತಾ ಇರೋದನ್ನ ಬಾಸಿಂದ ನೋಟಿಸ್ ಮಾಡಿಲ್ಲ. ಇಂಥ ಆಪರ್ಚುನಿಟಿನ ಮಿಸ್ ಮಾಡಿಕೊಳ್ಳೇಬಾರ್ದು. ಬಂದ ತಕ್ಷಣ ಇಂಟರ್ವ್ಯೂ ಮುಗಿಸ್ಬಿಡ್ಬೇಕಪ್ಪ. ಇಲ್ಲ ಅಂದರೆ ಟೆನ್ಷನ್ ಆಗಿ ಪ್ರಿಪೇರ್ ಆಗಿರೋದೆಲ್ಲ ಮರ್ತೋಗುತ್ತೆ. ಇಂಟರ್ವ್ಯೂ ತೊಗೊಳಕ್ಕೆ ಯಾವನ್ ಬರ್ತಾನೋ. ಅಮ್ಮ, ಅಣ್ಣ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ?
ಇಷ್ಟೊತ್ತವರೆಗೂ ಟೆನ್ಷನ್ ಆಗಿದ್ನೋ ಏನೋ, ಆದರೆ ಇವಾಗ ನೀನು ನೋಡಿದ್ನಲ್ಲ ಟೆನ್ಷನ್ ಎಲ್ಲ ಮಾಯ ಆಗೋಯ್ತು. ಸರಿಯಾಗಿ ಪ್ರಿಪೇರ್ ಆಗಿದೆಯಾ ತಾನೇ? ಎಷ್ಟಾಗುತ್ತೋ ಅಷ್ಟು ಆಗಿದ್ದೀನಿ. ನೀನು ಹೀಗೆಲ್ಲ ಕೇಳಿದಿಸ್ಬೇಡಪ್ಪ. ಹಾಗಲ್ಲ ಕಣೆ, ನೀನು ನನ್ನ ತಂಗಿ ಅಂತ ಹೇಳಿದ್ರೆ ಪಾರ್ಶಾಲಿಟಿ ಮಾಡಿದಾಗತ್ತೆ ಅಂತ ಆ ವಿಚಾರ ನಾನು ಇಲ್ಲಿ ಯಾರಿಗೂ ಹೇಳಿಲ್ಲ. ಸೊ ಇಂಟರ್ವ್ಯೂ ಕಂಪ್ಲೀಟ್ ಆಗಿ ಇಂಪಾರ್ಷಿಯಲ್ ಆಗಿ ನಡೆಯುತ್ತೆ. ಇನ್ಫ್ಲೂಯೆನ್ಸ್ಗಿಂತ ನನ್ನ ಸಾಮರ್ಥ್ಯಕ್ಕೆ ಕೆಲಸ ಸಿಕ್ಕಿದ್ರೆ ಜಾಸ್ತಿ ಖುಷಿ ಇರುತ್ತೆ. ಹೌದು, ಈ ಪೋಸ್ಟಿಗೆ ನಾನು ಒಬ್ಬಳೇ ಇಂಟರ್ವ್ಯೂಗೆ ಬಂದಿರೋದಾ? ಇಬ್ರು ಹುಡುಗರದ್ದು ಆಲ್ರೆಡಿ ಇಂಟರ್ವ್ಯೂ ಆಗಿದೆ. ನಿಂದು ಆದಮೇಲೆ ಅಡ್ಮಿನ್ ರೋಲ್ಗೆ ಫೈನಲ್ ಆಗಿ ಏನು ಡಿಸಿಷನ್ ತೊಗೊಳ್ತಾರೆ ನೋಡಬೇಕು. ಡೋಂಟ್ ವೆರಿ ಅಣ್ಣ, ನಾನೇ ಸೆಲೆಕ್ಟ್ ಆಗೋದು. ಐ ಹೋಪ್ ಸೊ. ನನ್ನ ಪ್ರಕಾರನೂ ಆ ಪೋಸ್ಟ್ಗೆ ಒಬ್ಬ ಲೇಡಿ ಕ್ಯಾಂಡಿಡೇಟೇ ಪರ್ಫೆಕ್ಟ್ ಮ್ಯಾಚ್ ಅನಿಸುತ್ತೆ. ಹೌದು, ಈ ಆಫೀಸಲ್ಲಿ ಯಾಕೆ ಒಂದು ಲೇಡಿ ದೇವನೂ ಇಲ್ಲ? ಅದು ಏನಂದರೆ ಮುಂಚೆಯಿಂದ ಹಾಯ್ ಮಿಸ್ಟರ್ ಶ್ರೀ. ಏನಿಲ್ಲ, ನಿಮ್ಮ ಕ್ಯಾಂಡಿಡೇಟ್ನ ಪರಿಚಯ ಮಾಡ್ಕೊಳ್ತಿದ್ದೆ. ಯು ಗೈಸ್ ಪ್ಲೀಸ್ ಕ್ಯಾರಿ ಆನ್. ಆಲ್ ದಿ ಬೆಸ್ಟ್. ಪ್ಲೀಸ್ ಟೇಕ್ ಎ ಸೀಟ್. ಥ್ಯಾಂಕ್ ಯು ಸರ್. ಮೈಸೆಲ್ಫ್ ಶ್ರೀವತ್ಸ, ಸುತನ್, ಅಭಿಷೇಕ್, ಅನೀಶ್. ಯುವರ್ ಗುಡ್ ನೇಮ್? ಮೈ ಸೆಲ್ಫ್ ಅಮೂಲ್ಯ. ಓಕೆ, ಶಲ್ ವಿ ಸ್ಟಾರ್ಟ್? ಸುತನ್, ಒಂದು ನಿಮಿಷ. ಬಾಸ್ ಜಾಯ್ನ್ ಆಗ್ತಾರೆ ಅನಿಸುತ್ತೆ. ಆದ್ಯ ಆರ್ಗ್ಯಾನಿಕ್ಸ್ ಅಡ್ಮಿನ್ ರೋಲ್ಗೆ ಇಂಟರ್ವ್ಯೂ ಆಗುವಾಗ ಅವ್ರನ್ನ ಕರಿಬೇಕು ಅಂತ ಹೇಳಿದ್ದಾರೆ. ಓಕೆ, ಹಾಗಿದ್ರೆ ವೆಯ್ಟ್ ಮಾಡೋಣ ಅಲ್ಲ? ಅದು ಯಾವ ಸೀಮೆ ಬಾಸು, ನಾನು ಬಂದು ಇಷ್ಟೊತ್ತಾಯ್ತು, ಎಲ್ಲಿ ಹಾಳಾಗೋಗಿದನೋ. ಅಲ್ಲ, ಟೈಮ್ ಸೆನ್ಸ್ ಇಲ್ಲದೆ ಇಷ್ಟು ದೊಡ್ಡ ಕಂಪ್ನಿ ಹೇಗೆ ನಡೆಸ್ತಿರ್ಬೋದು? ಬರ್ತಾರೋ ಹೇಗೆ ಅಂತ ಕೇಳ್ಕೊಂಡು ಬರ್ತೀನಿ. ಒಂದು ನಿಮಿಷ. ಒಂದು ನಿಮಿಷ, ಬರ್ತೀವಿ. ಪ್ರತಿವೇ